ನಮಸ್ಕಾರ, ನಾನು ಶುಭ. ಮೊದಲನೇ ಟಿಪ್ಸು, ನಾವು ನೈಲ್ ಕಟ್ರ್ ಏನು ಮಾಡ್ತೀವಿ, ಬರೀ ನೈಲ್ಸ್ ಕಟ್ ಮಾಡೋಕ್ಕೆ ಬಳಸ್ತೀವಲ್ಲ. ಇಲ್ಲ ನೋಡಿ, ಇದರಲ್ಲಿ ಈ ಥರ ಚಿಕ್ಕದೊಂದು ಚಾಕು ಕೊಟ್ಟಿರ್ತಾರೆ. ಇದು ನೀವು ಕುಕ್ಕರ್ದು ಹ್ಯಾಂಡಲ್ನು ಲೂಸ್ ಆದಾಗ ಅದು ಅಲ್ಲಾಡ್ತಾ ಇರುತ್ತಲ್ಲ, ನೀವು ಅದರೊಳಗಡೆ ನೆಟ್ ಕೊಟ್ಟಿರ್ತಾರಲ್ಲ, ಅದನ್ನು ಟೈಟ್ ಮಾಡೋಕ್ಕೆ ಬಳಸ್ಬೋದು. ಇಲ್ಲ ಈ ಥರ ಮುಚ್ಚಳ ಎಲ್ಲ ಮುಚ್ತೀವಲ್ಲ, ನಾನ್ ಸ್ಟಿಕ್ ಪ್ಯಾನ್ಗೆ ಅದಕ್ಕೆಲ್ಲ, ಆ ಮುಚ್ಚಳಕ್ಕೂ ಈ ಥರ ನೆಟ್ಟೆಲ್ಲ ಬಂದಿದ್ದರೆ ಅದನ್ನು ಟೈಟ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ಮತ್ತು ಅದಕ್ಕೊಂದು ಹೋಲ್ ಕೊಟ್ಟಿರ್ತಾರೆ. ಇದು ಅಷ್ಟೇ ನೋಡಿ, ಈ ಥರ ಕಂಬಿಗಳೆಲ್ಲ ಇವಾಗ ನಮಗೆ ಕೈಯಲ್ಲಿ ಈ ಥರ ಸುತ್ತಬೇಕಂದ್ರೆ ಕಷ್ಟ ಅಲ್ವಾ. ಆ ಹೋಲ್ ಒಳಗಡೆಗೆ ಹಾಕ್ಬಿಟ್ಟಿದ್ದೀರಂದರೆ ಮೊಳೆಗೆಲ್ಲ ಸುತ್ತಬೇಕು, ಇಲ್ಲ ಎಲ್ಲನ ಸುತ್ತಬೇಕು ನಮಗೆ ಕಂಬಿ. ಇವಾಗ ಬಟ್ಟೆ ಒಣಗ್ಸೋಕ್ಕೆಲ್ಲ ನಾವು ಕಂಬಿ ಸುತ್ತೀವಲ್ಲ, ಇದು ಈ ಥರ ಸುತ್ತಬೇಕಂದಾಗ ಇದು ತುಂಬ ಸುಲಭ. ನೀವು ಈ ಥರ ಹೋಲ್ ಒಳಗಡೆಗೆ ಹಾಕ್ಬಿಟ್ಟು ಆ ಕಂಬಿ ನೀವು ಸುತ್ಕೋಬೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, 2 ಹ್ಯಾಂಗರ್ ತಗೊಬಿಡಬೇಕು. ಇದಕ್ಕೆ ಕೇಬಲ್ ಟ್ಯಾಗು, ಒಂದು ಕೇಬಲ್ ಟ್ಯಾಗ್ನು ನಾನು ಹಾಕ್ತಾ ಇದ್ದೀನಲ್ಲ, ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಕೇಬಲ್ ಟ್ಯಾಗ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬಿಡಿ. ಇದನ್ನು ನೀವು ಏನಕ್ಕೆ ಬಳಸ್ಕೋಬೋದಂದರೆ, ಇವಾಗ ವಾಷೆಬಲ್ ಇದು ದಿಂಬು ಬರುತ್ತೆ, ಇಲ್ಲ ದಿಂಬು ಮೇಲೆ ಏನಾದರೂ ನೀರು ಚೆಲ್ಲೋಗಿರುತ್ತೆ, ಅಕಸ್ಮಾತ್ ತೇವ ಆಗಿಬಿಟ್ಟಿರುತ್ತಲ್ಲ, ನೀವು ಕ್ಲೀನ್ ಮಾಡ್ಕೊಂಡಾಗ 2 ಹ್ಯಾಂಗರ್ನು ನೋಡಿ ಈ ಥರ ಕಂಬಿಗೆ ಹಾಕಿ ಬಿಸಿಲಿರೋ ಕಡೆ ಒಣಗಿಸ್ಬೋದು. ಈ ಟ್ರಿಕ್ಸು ಚೆನ್ನಾಗಿದೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಚಾಕು ಶಾರ್ಪ್ ಇಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಪೇಸ್ಟ್ ಆಗೋಗಿದ ತಕ್ಷಣ ನೀವು ಈ ರ್ಯಾಪರ್ ಬಿಸಾಕ್ತಿರಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬಿಡಿ, ಇದನ್ನು ಹಂಗೆ ಇಡಿ. ಮತ್ತು ನಿಮಗೆ ಚಾಕು ಎಲ್ಲ ಶಾರ್ಪ್ ಇಲ್ಲ ಅಂದಾಗ ಇದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿದ್ರೆ ಅದರೊಳಗಡೆ ಪೇಸ್ಟ್ ಸ್ವಲ್ಪ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಪೇಸ್ಟ್ ನೋಡಿ ತೋರಿಸ್ತೀನಿ, ಇರುತ್ತಲ್ವಾ. ಈ ಚಾಕುಗೆ ಕೆಳಗಡೆ ಭಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಬಿಡಬೇಕು. ನೋಡಿ ಹಚ್ತಾ ಇದ್ದೀನಲ್ಲ, ಹಿಂಗೆ ಹಚ್ಬಿಡಿ. ಮತ್ತು ಚೆನ್ನಾಗಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ನಾನು ಚೆನ್ನಾಗಿ ಹಚ್ಬಿಟ್ಟು ಪೇಸ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತಾ ಇದ್ದೀನಿ. ನೋಡಿ ಡ್ರೈ ಆಗಿದೆಯಲ್ಲ, ಈ ಥರ ಪಿಂಗಾಣಿದು ನಿಮ್ಮ ಹತ್ರ ಕಪ್ಸ್ ಇದ್ದೇ ಇರುತ್ತೆ, ಆ ಕಪ್ಸ್ನು ತಿರುಗಿಸ್ಬಿಟ್ಟು ಅದ್ರ ಮೇಲೆ ಉಜ್ಜಬೇಕು ಚೆನ್ನಾಗಿ. ನೋಡಿ ಎರಡೂ ಸೈಡಲ್ಲಿ ಚಾಕುನು ಉಜ್ಜ್ತಾ ಇರಬೇಕು. ಚಾಕುನೇ ಅಲ್ಲ, ನಿಮ್ಮ ಮನೇಲಿ ಕತ್ರಿ ಬಳಸ್ತಾ ಇದ್ದರೆ ಕತ್ರಿನೂ ಅಷ್ಟೇ ಶಾರ್ಪ್ ಇಲ್ಲ ಅಂದಾಗ ಸೇಮ್ ನೀವು ಚಾಕು ಶಾರ್ಪ್ ಮಾಡ್ದಂಗೆ ಸ್ವಲ್ಪ ಪೇಸ್ಟ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಇದ್ರ ಮೇಲೆ ಉಜ್ಜಬೇಕು. ಚಾಕು ಕತ್ರಿ ಎರಡೂ ಶಾರ್ಪ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ನಾವು ರಾತ್ರಿ ಮಲಗೋವಾಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದ ತಕ್ಷಣ ಈ ಥರ ಪೌಡ್ರ್ ಸ್ವಲ್ಪ ಚಿಮ್ಕರಿಸಿ ಬಿಟ್ಬಿಡಬೇಕು. ಎಕ್ಸ್ಪೈರ್ ಆಗಿರೋ ಪೌಡರ್ ಇರುತ್ತಲ್ಲ, ನಿಮ್ಮ ಟಾಲ್ಕಮ್ ಪೌಡರ್ ಯಾವುದೇ ಆಗಲಿ ಚಿಮ್ಕರಿಸ್ಬಿಟ್ಟು ಮಾರ್ನಿಂಗು ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು. ಈ ಥರ ಮಾಡ್ಕೊಂಡು ಬಂದರೆ ಇವಾಗ ಗ್ಯಾಸ್ ಸ್ಟವ್ ಹತ್ರ ಹಲ್ಲಿ ಜಿರಳೆ ಎಲ್ಲ ಓಡಾಡ್ತಾ ಇರುತ್ತಲ್ಲ, ಓಡಾಡೋದಿಲ್ಲ. ಬೇಕಾದರೆ ಈ ಟ್ರಿಕ್ಸ್ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾವು ಪೇಸ್ಟ್ ಆಗೋಗಿದ ತಕ್ಷಣ ಮುಚ್ಚಳುಗಳು ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಡಬಲ್ ಟೈಪ್ ಮೆಸ್ಬಿಡಿ. ನಿಮ್ಮ ಕಿಚನಲ್ಲಿ ಈ ಥರ ಮೆಸ್ಬಿಟ್ರೆ ನೀವು ಲೈಟ್ರು ಎಲ್ಲಂದರೆ ಅಲ್ಲಿ ಇಟ್ಬಿಡ್ತೀರಲ್ಲ, ಈ ಥರ ಲೈಟ್ರ್ ಇಡೋಕ್ಕೆ ತುಂಬ ಒಳ್ಳೆಯ ಆರ್ಗನೈಸರ್ ಇದು. ಕೊನೆ ಟಿಪ್ಸ್ ಇದು ನೋಡಿ, ಪೊರಕೆ ಆಗಲಿ ಗೂಡು ತೆಗಿಯೋ ಕಡ್ಡಿ ಆಗಲಿ ನಾವು ದಿನ ಬಳಸ್ತಾ ಇರ್ತೀವಿ, ಇದನ್ನು ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ನೋಡಿ, ನೀವು ಕ್ಲೀನ್ ಮಾಡ್ಕೊಳ್ಳುವಾಗ ಒಂದು ಸತಿ ಆರ್ಪಿಕ್ ಒಂಚೂರೇ ಚೂರು ಆರ್ಪಿಕ್ ಹಾಕ್ಬಿಟ್ಟು ನೀರು ಚಿಮ್ಕರಿಸಿ ಬ್ರಷಲ್ಲಿ ಉಜ್ಜಿ. ನಿಮ್ಮ ಕೈಗೆ ತಗಲ್ದೀರ ನೋಡ್ಕೊಳ್ಳಿ, ಆರ್ಪಿಕ್ ಹಾಕಿರ್ತೀವಲ್ಲ, ಕೈಗೆ ಒಂದು ಸ್ವಲ್ಪನೂ ತಗಲ್ದೀರ ಉಜ್ಜಿಬಿಡಿ. ಚೆನ್ನಾಗಿ ಉಜ್ಜಿಬಿಟ್ರೆ ಇದರಲ್ಲಿ ಎಷ್ಟು ಧೂಳು ಕೂದಲು ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಗೂಡು ತೆಗಿಯೋ ಕಡ್ಡಿನೂ ಅಷ್ಟೇ. ನಾವು ಈ ಥರ ಕ್ಲೀನ್ ಮಾಡ್ಕೊಳ್ತೀರಲ್ಲ ಪೊರಕೆನ, ಆವಾಗ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೋಡಿ. ನೀವು ಯಾವಾಗಲೂ ಆರ್ಪಿಕ್ಕಲ್ಲಿ ಕ್ಲೀನ್ ಮಾಡಿಲ್ಲ ಅಂದರೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ನೋಡಿ, ಅದರಲ್ಲಿರೋ ಧೂಳೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಒಂಥರ ಹೊಸಾದಿರುತ್ತಲ್ಲ ಹಂಗೆ ಆಗ್ಬಿಡುತ್ತೆ, ಪೊರಕೆ ಆಗಲಿ ಗೂಡು ತೆಗಿಯೋ ಕಡ್ಡಿ ಆಗಲಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.